ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಮೂಡ ಆಯುಕ್ತರಿಗೆ ಪತ್ರವನ್ನು ಬರೆದು ಸೈಟ್ಗಳನ್ನು ವಾಪಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಸಂಬಂಧ ಮಾತಾಡಲಿಕ್ಕೆ ನಮ್ಮ ಜೊತೆ ಮೈಸೂರು ಕೊಡಗು ಸಂಸದರಾದಂತಹ ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿದ್ದರು. ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಸೈಟ್ ವಾಪಸ್ ಮಾಡ್ತೀನಿ ಅಂತ ಹೇಳಿ ಪಾರ್ವತಿಯವರು ಆಯುಕ್ತರಿಗೆ ಪತ್ರ ಬರೆದಿರೋದು ಸರ್. ಈ ಸಂದರ್ಭಕ್ಕೆ ಪತ್ರ ಬರೆದಿರೋದ್ರಿಂದ ಕಾನೂನಿನ ಸಮರದಿಂದ ತಪ್ಪಿಸ್ಕೋಬಹುದಾ ಸರ್? ಸೈಟ್ ಅವರು ವಾಪಸ್ ಕೊಡ್ತೀವಿ ಅಂತ ಬರೆದಿದ್ರೆ ಅದು ಅಡ್ಮಿಷನ್ ಆಫ್ ಗಿಲ್ಟೇನೆ, ಅಂದರೆ ಎಲ್ಲೋ ಒಂದು ತಪ್ಪಾಗಿದೆ ಅಂತ. ಸೊ ಅದಕ್ಕಾಗಿ ಇನ್ನೂ ತನಿಖೆ ಆಗಬೇಕಾಗಿದೆ. ಏನಕ್ಕೆ ಅವರು ಈ 50-50 ಸೈಟ್ ಹಂಚಿಕೆಯಲ್ಲಿ ಅವ್ರಿಗೆ ಇರುವಂಥದ್ದು ವ್ಯಾಲ್ಯೂಗಿಂತ ಸುಮಾರು 5-6 ಪಟ್ಟು ಮೇಲೆ ಇನ್ನು ಅದಕ್ಕಿಂತ ಹೆಚ್ಚಾಗಿ ಏನು ವ್ಯಾಲ್ಯೂಯೇಷನ್ ಇರುವಂಥದ್ದು ಸೈಟ್ ಹೇಗೆ ಬಂತು, ಏನು ಮುಖ್ಯಮಂತ್ರಿ ಅವರ ಪ್ರಭಾವ ಇತ್ತು ಅಲ್ಲೊಂದು ತನಿಖೆ ಮಾಡಬೇಕಾಗಿದೆ. ಯಾಕಂದರೆ ಅವರು ಭಾಳ ದೊಡ್ಡ ಸ್ಥಾನದಲ್ಲಿದ್ದಾರೆ, ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. ಅವರು ಎಲ್ಲ ಅಧಿಕಾರಿ ಮೇಲೆ ಅವ್ರ ಪ್ರಭಾವ ಇದ್ದೇ ಇರುತ್ತೆ. ಸೊ ತನಿಖೆ ಆಗಲೇಬೇಕು. ಮತ್ತು ಇದು ಅಡ್ಮಿಷನ್ ಆಫ್ ಗಿಲ್ಟ್ ಆಗಿರೋ ಕಾರಣಕ್ಕಾಗಿ ಇದು 2 ಹಗರಣಗಳು ಆಚೆಗೆ ಬಂದಿದೆ. ವಾಲ್ಮೀಕಿ ಹಗರಣದಲ್ಲಿ ಅವರ ಅಧಿವೇಶನದಲ್ಲಿ ಮುಖ್ಯಮಂತ್ರಿನೇ ಹೇಳಿದ್ದಾರೆ ಇದು ಹಗರಣ ಆಗಿದೆ ಅಂತ. ಮತ್ತು ಇಲ್ಲಿ ಏನು ನಮ್ಮ ಮೂಡ ಅಲ್ಲಿ ಕೂಡ ಈಗ ಅಡ್ಮಿಷನ್ ಆಫ್ ಗಿಲ್ಟೇ ಮಾಡಿದ್ದಾರೆ. ಸೊ ಅದಕ್ಕಾಗಿ ಅವರು ಸೂಕ್ತ ಕ್ರಮ ತಗೊಳ್ಳಿ ಮತ್ತು ತನಿಖೆಯನ್ನು ಇನ್ನೂ ಮಾಡಿಸ್ಬೇಕಾಗಿದೆ. ಇಂಥ ಹಗರಣಗಳೆಲ್ಲ ಆಚೆ ಬಂದಿರುವಂಥದ್ದು ಕಪ್ಚುಕಿ. ಸೊ ಅದಕ್ಕಾಗಿ ಅವ್ರು ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತ ಅನಿಸುತ್ತೆ. ಸರ್, ಏನು ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಇದನ್ನ ಮಾತನ್ನ ಹೇಳಿದ್ದಾರೆ ಸರ್, ಕೆಟ್ಟ ಮೇಲೆ ಬುದ್ಧಿ ಬಂತ, ರಾಜೀನಾಮೆ ಕೊಡಿ ಅಂತೇಳಿ. ರಾಜೀನಾಮೆಗೆ ಈಗಲೂ ಆಗ್ರಹಿಸ್ತೀರ ಸರ್? ರಾಜೀನಾಮೆಗೆ ನಾವು ಆಗ್ರಹಿಸ್ತೀವಿ, ನಿರಂತರವಾಗಿ ನಾವು ಆಗ್ರಹಿಸ್ತಾ ಇದೀವಿ. ಯಾಕಂದರೆ ಇಂಥ ಎಲ್ಲ ಹಗರಣಗಳು ಬರ್ತಾ ಇದೆ, ದುರಾಡಳಿತವನ್ನು ಮಾಡಿದ್ದಾರೆ, ಏನು ಅವರ ಸ್ಥಾನಕ್ಕೆ ದುರುಪಯೋಗವನ್ನು ಮಾಡಿದ್ದಾರೆ. ಸೊ ಅದಕ್ಕಾಗಿ ರಾಜೀನಾಮೆ ಕೊಡಲೇಬೇಕು. ಅವರು ಪಾರ್ವತಿ ಮೇಡಮ್ ಇದ್ದಾರೆ, ಅದಕ್ಕಾಗಿ ಅವ್ರು ಕೊಡಬೇಕಾಗಿದೆ. ಪಾರ್ವತಿ ಮೇಡಮ್ ಅವ್ರು ಹೇಳ್ತಾರೆ ಸರ್, ಅವರು ಭಾವನಾತ್ಮಕ ಮತ ಬರೀತಾರೆ, ರಾಜಕೀಯವಾಗಿ ಎಳೆತರಬೇಡಿ ಹೆಣ್ಮಗಳನ್ನ, ನಾನು ಈವರೆಗೆ ಹೊರಗೆ ಬಂದೇ ಇಲ್ಲ ಅಂತ ಹೇಳಿ. ಅವ್ರು ಯಾರನ್ನೂ ಒಳಗೆ ತಂದಿಲ್ಲ. ಆದರೆ ಯಾರೇ ಇರಲಿ, ಇದು ಒಬ್ಬ ಹೆಣ್ಮಕ್ಳು ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಗಂಡಸರು ಇರ್ಬೋದು, ಇದು ತಪ್ಪು ಮಾಡಿದರೆ ತಪ್ಪೇನೆ. ಅವರು ಮುಖ್ಯಮಂತ್ರಿಯವರ ಹೆಂಡತಿಯಾಗಿ ಇದು ಸೈಟ್ಗಳು ಅವ್ರ ಹೆಸರಲ್ಲಿ ಇರುವಾಗ ತನಿಖೆ ಆಗಲೇಬೇಕಾಗಿದೆ. ನ್ಯಾಯಾಲಯದಿಂದ ನ್ಯಾಯವನ್ನು ಒದಗಿಸುವಂಥದ್ದು ಸಮಾಜಕ್ಕೆ ನಾವು ಕೊಡಬೇಕಾಗಿದೆ. ಸೊ ಅದು ಕೊಡಲೇಬೇಕಾಗಿದೆ, ತನಿಖೆ ಆಗಲೇಬೇಕಾಗಿದೆ. ಸರ್, ಅವರು ಮತ್ತೊಂದೆಡೆ ಹೇಳ್ತಾರೆ ಸರ್, ಮೂಡದ ಸಮಗ್ರ ತನಿಖೆ ಆಗಬೇಕು ಅಂತೇಳಿ. ಸಮಗ್ರ ತನಿಖೆ ನೀವು ಆಗ್ರಹಿಸ್ತೀರ? ಮೂಡದಲ್ಲೂ ಎಷ್ಟೋ ತಪ್ಪುಗಳು ಆಗಿದ್ದಾವೆ, ಆಗಿಲ್ಲ ಅಂತಿಲ್ಲ. ನಾವು ಮೂಡ ಉಳಿಸಬೇಕಾಗಿದೆ. ಅದು ಮೂಲ ಉದ್ದೇಶ. ಇವತ್ತವರೆಗೂ ಸಮಾಜ ಸೇವೆಗಾಗಿ, ಸಮಾಜದ ಒಂದು ಏನೇನು ಜನರು ಇದ್ದಾರೆ ಅವ್ರಿಗೆ ಸೈಟ್ ಹಂಚಿಕೆ ಕೊಟ್ಬಿಟ್ಟು ಅವ್ರಿಗೂ ಕೂಡ ಮನೆಗಳಿರಬೇಕು, ಅವ್ರಿಗೆ ಏನಾದರೂ ಒಂದು ವ್ಯಾಪಾರ ಇದ್ರೂ ಸಹ ಅದಕ್ಕೂ ಕೂಡ ಅನುಕೂಲ ಆಗೋಂಗೆ ಅದು ಕೆಲಸ ಮಾಡ್ಬೋದು ಮೂಡ. ಆದರೆ ಇಂಥ ಬರೀ ಒಂದು ವರ್ಗಕ್ಕೆ ಅದು ಲಾಭ ಆಗ್ತಾ ಇದ್ರೆ ಅದು ತಪ್ಪು. ಸೊ ಅದಕ್ಕೂ ಕೂಡ ಒಂದು ತನಿಖೆ ಆಗಬೇಕಾಗಿರುವಂಥದ್ದು ಮುಖ್ಯ. ಆದರೆ ಮೊದಲನೇದಾಗಿ ಈ ಒಂದು ನಿರ್ದಿಷ್ಟವಾದ ವಿಷಯದಲ್ಲಿ ತನಿಖೆ ಆಗಬೇಕಾಗಿದೆ. ಸರ್, ಹಲವರು ಈಗ ಆಗ್ರಹ ವ್ಯಕ್ತಪಡಿಸಿರೋದು ಸಿಎಂ ಸಿದ್ದರಾಮಯ್ಯವರು ದಸರಾದಲ್ಲಿ ಪಾಲ್ಗೊಳ್ಳಬಾರ್ದು, ರಾಜೀನಾಮೆ ನೀಡಬೇಕು ಅಂತ ಹೇಳಿ. RTI ಕಾರ್ಯಕರ್ತರಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದನ್ನು ಹೇಳ್ತಾರೆ ಸರ್, ದೂರದಾರರು. ನಾವು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅವರು ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು, ಯಾವುದಿಲ್ಲ ಅಂತ ಅವರು ತೀರ್ಮಾನ ಮಾಡ್ಕೊಳ್ಬೋದು. ಆದರೆ ಅವರು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಇರುವಾಗ ಮತ್ತು ಅವರು ಇಂಥ ಒಂದು ಹಗರಣಗಳು ಆಚೆ ಬಂದಿರೋ ಕಾರಣಕ್ಕಾಗಿ ಅವರೇ ನೋಡಿಕೊಂಡು ಒಂದು ಅವಲೋಕನ ಮಾಡಬೇಕಾಗಿದೆ, ಏನಕ್ಕಾಗಿದೆ ಇದು. ನಂತರ ತನಿಖೆಯನ್ನು ನಡೆಸಲಿ, ರಾಜೀನಾಮೆ ಕೊಟ್ಟು ತನಿಖೆ ನಡೆಸಲಿ. ಮೊದಲೇ ಸಿಎಂ ಸಿದ್ದರಾಮಯ್ಯ ಅವರು 14 ಸೈಟ್ನ ವಾಪಸ್ ಕೊಟ್ಟಿದ್ರೆ ಇಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಅನ್ಕೊಳ್ತೀವಿ. ಅದು ಗೊತ್ತಿಲ್ಲ ನೋಡಿ, ಈಗ ಏನಾಗಿದೆಯೋ ಇಲ್ವೋ, ಅದು ಏನಾಗ್ಬೋದಾಗಿತ್ತು ಅಂತ ನಾವು ಇಲ್ಲಿ ಊಹಿಸುವಂಥದ್ದು ಏನೋ ಅವಶ್ಯಕತೆ ಇಲ್ಲ. ಈಗ ಏನಾಗಿದೆ ಅದ್ರ ಮೇಲೆ ಅದು ಅವಲಂಬಿಸಿದೆ, ಏನು ರಿಯಾಲಿಟಿ ಇದೆ ಅದ್ರ ಮೇಲೆ ಅವಲಂಬಿಸ್ತಿದೆ. ಈಗ ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಇಟ್ಸ್ ಅನ್ ಅಡ್ಮಿಷನ್ ಆಫ್ ಗಿಲ್ಟ್, ತಪ್ಪಾಗಿದೆ ಅಂತ ಒಪ್ಕೊಂಡಿದ್ದಾರೆ. ಸೊ ಅದಕ್ಕಾಗಿ ಇನ್ನೂ ತನಿಖೆ ಆಗಲೇಬೇಕಾಗಿದೆ. ರಾಜೀನಾಮೆ ಕೊಟ್ಟು ತನಿಖೆ ಮಾಡಿಸ್ಲಿ, ಏನಕ್ಕೆ ಈ ಥರ ಆಯಿತು, ಮತ್ತು ಎಲ್ಲೆಲ್ಲಿ ತಪ್ಪಾಗಿದೆ ಅವ್ರದ್ದೇ ಸ್ವಯಂ ಏನಾದರೂ ಕೈ ಇದ್ದರೆ ಅಲ್ಲಿ ಅದು ಜನರಿಗೆ ನ್ಯಾಯ ಸಿಗಬೇಕಾಗಿದೆ. ಥ್ಯಾಂಕ್ ಯು ಸರ್. ಧನ್ಯವಾದ. ಇದಿಷ್ಟು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತುಗಳು. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.